ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ್ ಸಿಂಧಲಿ. BMD ವಾಸ್ತು ಆ್ಯಂಡ್ ರೆಮಿಡೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ವೆಲ್ಕಮ್. ಸ್ನೇಹಿತರೆ, ನನ್ನ ಎರಡನೇ ವಿಡಿಯೋದಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಎಷ್ಟು ದಿಕ್ಕುಗಳು ಇರ್ತವೆ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲೆಲ್ಲಿ ಬರ್ತವೆ, ಹೇಗೆ ಇರ್ತವೆ ಅದನ್ನು ನಿಮಗೆ ಬ್ರಹ್ಮಸ್ಥಾನ ಕೂಡ ನಿಮಗೆ ಪಾಯಿಂಟ್, ಬ್ರಹ್ಮಸ್ಥಾನ ಕೂಡ ಎಲ್ಲಿ ಇದೆ, ಮನೆಗೆ ಎಲ್ಲಿ ಬರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಮೂರನೇ ವಿಡಿಯೋದಲ್ಲಿ ನೆಕ್ಸ್ಟ್, ನೀವು ಸೈಟ್ ಪರ್ಚೇಸ್ ಮಾಡಬೇಕಾದ್ರೆ ಯಾವುದಾದ್ರೂ ಒಂದು ಸೈಟ್ ಪರ್ಚೇಸ್ 20-30 ಇರಲಿ, 30-40 ಇರಲಿ, 60-40 60-40 ಇರಲಿ, 100/100 100/100 ಇರಲಿ, ಸೈಟ್ ಎಷ್ಟಾದರೂ ಇರಲಿ, ಆ ಸೈಟನ್ನು ಪರ್ಚೇಸ್ ಮಾಡಬೇಕಾದ್ರೆ ಏನೇನು ಗಮನದಲ್ಲಿ ಇಡಬೇಕು ನೀವು. ಆ ಸೈಟಿಂದ ನಿಮಗೆ ಹೇಳಿ ಧನ ಸಂಪತ್ತು, ಧನ ಧಾನ್ಯ ವೃದ್ಧಿ, ಆರೋಗ್ಯ ಚೆನ್ನಾಗಿರಬೇಕು ಅಂತ ಸೈಟಲ್ಲಿ ಮನೆ ಕಟ್ಟಿದಾಗ ಅಂದರೆ ಆ ಸೈಟು ಯಾವ ರೀತಿ ಇದ್ರೇ ನಿಮಗೆ ಶುಭ ಫಲವನ್ನು ಕೊಡುತ್ತದೆ. ಈಗ ಅದರ ಬಗ್ಗೆ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ, ಅರ್ಥ ಮಾಡ್ಕೊಳ್ಳಿ. ಬನ್ನಿ ನೋಡಿ ಸ್ನೇಹಿತರೆ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇದು ಈಶಾನ್ಯ ಮೂಲೆ, ಅಗ್ನಿ ಮೂಲೆ, ನೈಋತ್ಯ ಮೂಲೆ, ವಾಯು ಮೂಲೆ. ಓಕೆನಾ? ಸೊ ಇಲ್ಲಿ ಏನಂದರೆ, ನೀವು ಇದೊಂದು ಸೈಟ್ ಅನ್ಕೊಡಿ. ಸೈಟ್ ಇದು ನೀವು ಸಿಟಿ ಪೇಟೆ ಕಡೆಯಲ್ಲೇ ಹೋದಾಗ ನಿಮಗೆ ಲೇಔಟ್ ಮಾಡಿರ್ತಾರೆ, ಸೈಟ್ಗಳೆಲ್ಲ ಲೇಔಟ್. ಅಲ್ಲಿ ಯಾವ ರೀತಿ ಇರುತ್ತೆ ಸೈಟ್ಸು? ಇಲ್ಲೆಲ್ಲ ರೋಡ್ಸ್ ಇರುತ್ತೆ, ಇಲ್ಲಿ ರೋಡ್ ಇರುತ್ತೆ, ಮತ್ತು ಪಕ್ಕದಲ್ಲಿ ಒಂದು ಸೈಟ್ ಇರ್ತದೆ. ಮತ್ತು ಇಲ್ಲಿ ರೋಡ್ ಇರುತ್ತೆ, ಇದ್ರ ಪಕ್ಕದಲ್ಲಿ ಒಂದು ಸೈಟ್ ಇರುತ್ತೆ 30-40 ಸೈಟ್ ಮಾಡಿರ್ತಾರೆ. ಸೊ ಅಂಥ ಸೈಟ್ಗಳು ಲೆವೆಲ್ ಆಗಿರ್ತವೆ ನೋಡಿ. ಭೂಮಿ ಏನಿದೆಯಲ್ಲ ಲೆವೆಲ್ ಆಗಿರುತ್ತೆ. ಅಂಥ ಸೈಟನ್ನು ನೀವು ಪರ್ಚೇಸ್ ಮಾಡ್ಬೋದು. ಲೆವೆಲ್ ಆಗಿದ್ದ ಯಾವುದೇ ಒಂದು ನಿಮ್ಮ ಸೈಟು ಅಲ್ಲಿ ನೀವು ನೋಡೋಕ್ಕೆ ಅಂತ ಹೋದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಅಂದರೆ ತಗ್ಗು ದಿನ್ನೆಗಳು ಜಾಸ್ತಿ ಇಲ್ಲ, ಲೆವೆಲ್ ಆಗಿದೆ ಅಂದರೆ ತಗೋಬೋದು. ಅದು ಸರ್ವ ರೀತಿಯಲ್ಲಿ ಶುಭ ಫಲ ನಿಮಗೆ ಸಿಗುತ್ತದೆ. ನೆಕ್ಸ್ಟ್, ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಕೆಲವೊಂದು ಸೈಟ್ಸ್ ಇರ್ತವೆ. ಅವು ಹೆಂಗಿರ್ತವೆ ಅಂದರೆ, ಈ ಆಗ್ನೇಯದಲ್ಲಿ ಹೈಟ್ ಕಡಿಮೆ ಇದ್ದು ವಾಯುದಲ್ಲಿ ಹೈಟ್ ಎತ್ತರ ಇರುತ್ತೆ. ಈ ನೈಋತ್ಯ ಮೂಲೆಯಲ್ಲಿ ಡೌನ್ ಸ್ವಲ್ಪ ಆಳ ಇದ್ದು ಈಶಾನ್ಯ ಮೂಲೆಯಲ್ಲಿ ಎತ್ತರ ಇರುತ್ತೆ, ಹೈಟ್ ಇರುತ್ತೆ. ಉದಾಹರಣೆಗೆ ಇದು ಇಲ್ಲಿಂದ ಪಶ್ಚಿಮ ದಿಕ್ಕಿಂದ ದಕ್ಷಿಣ ನೋಡಿ, ಇಷ್ಟು ಈ ರೀತಿ ನಿಮಗೆ ಇಷ್ಟು ಭಾಗ ಎಲ್ಲ ತಗ್ಗಿದ್ದು, ಉತ್ತರ ಪೂರ್ವ ಹಾಗೂ ಈಶಾನ್ಯ ಮೂಲೆ ಇದು ಭಾಗ ಹೈಟ್ ಇದ್ದಾಗ ಎತ್ತರ ತಗ್ಗು ಈ ರೀತಿ ಇದ್ದಾಗ ತಗೋಬಾರ್ದು ಸ್ನೇಹಿತರೆ. ಅಂದರೆ ನಿಮಗೆ ಒಳ್ಳೆಯದು ಆಗಲ್ಲ, ಶುಭ ಫಲವನ್ನು ಕೊಡೋದಿಲ್ಲ. ಸೊ ಇಲ್ಲೇನಾಗುತ್ತಂದರೆ, ನೈಋತ್ಯ ತಗ್ಗಿದೆ, ಹೌದಾ, ಈಶಾನ್ಯ ಎತ್ತರ ಇದೆ, ಹೈಟ್ ಇದೆ. ಸೊ ಇಂಥ ಸೈಟ್ ಪರ್ಚೇಸ್ ಮಾಡಿದಾಗ, ನೀವು ಮನೆ ಕಟ್ಟಿದಾಗ ಅಲ್ಲಿ ಏನು ನಿಮಗೆ ಅಶುಭ ಫಲವನ್ನು ಕೊಡುತ್ತಂದರೆ, ಗಂಡ ಹೆಂಡತಿ ಸರಿ ಇರಲ್ಲ, ಇನ್ಕಮ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಈ ರೀತಿ ಅಶುಭ ಫಲಗಳನ್ನೇ ಕೊಡುತ್ತೆ ನಿಮಗೆ. ಹಾಗಾಗಿ ನೋಡಿ, ಇಲ್ಲಿ ನಾವು ಹೇಳೋದು ಒಂದೇ, ನೀವು ಸೈಟನ್ನ ಪರ್ಚೇಸ್ ಮಾಡಬೇಕಾದ್ರೆ ಗಮನದಲ್ಲಿ ಏನಿಡಬೇಕಂದ್ರೆ, ದಕ್ಷಿಣ ಹಾಗೂ ಪಶ್ಚಿಮ ಈ ಎರಡು ದಿಕ್ಕುಗಳು ಎತ್ತರವಾಗಿರಬೇಕು. ಭೂಮಿ ಪೂರ್ವ ಹಾಗೂ ಉತ್ತರ ಈಶಾನ್ಯ ಮೂಲೆಯಲ್ಲಿ ತಗ್ಗಾಗಿರಬೇಕು. ಅಂದರೆ
ಈ ರೀತಿ ನೋಡಿ, ಅರ್ಥ ಆಗುತ್ತಲ್ಲ ಸ್ನೇಹಿತರೆ. ಪಶ್ಚಿಮ ಮತ್ತು ದಕ್ಷಿಣ ಈ ಒಂದು ಭಾಗ, ಇದಿಷ್ಟು ಭಾಗ ಎಲ್ಲ ಎತ್ತರವಾಗಿರ್ಬೇಕು, ಹೈಟ್ ಇರಬೇಕು. ಇಲ್ಲಿಂದ ಹಿಂಗೆ ಸ್ಲೈಡ್ ಆಗಿ ಅಂದರೆ ಹಿಂಗೆ ಸ್ಲೋಪ್ ಆಗಿ ಈ ರೀತಿ ಪೂರ್ತಿ ಇಲ್ಲ ಅಂದ್ರೆ ಪರವಾಗಿಲ್ಲ, ಸ್ವಲ್ಪ ಲೈಟ್ ಆಗಿದ್ರು ಪರವಾಗಿಲ್ಲ. ತಗ್ಗಲ್ಲಿರ್ಬೇಕು ಈಶಾನ್ಯ ಮೂಲೆಗೆ, ಅಂದರೆ ಉತ್ತರ ಪೂರ್ವ ಈ ಎರಡು ದಿಕ್ಕಿನ ನಡುವೆ ಈ ರೀತಿ ತಗ್ಗಿದ್ದರೆ ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿ ಈ ರೀತಿ. ಇಂಥ ಒಂದು ಸೈಟನ್ನ ನೀವು ಪರ್ಚೇಸ್ ಮಾಡಿದ್ರೆ ಆದರೆ ಕಣ್ಣು ಮುಚ್ಕೊಂಡು ತಗೊಳ್ಳಿ. ಯಾಕಂದರೆ ಇದು ಬಹಳ ಅಂದರೆ ಬಹಳಷ್ಟು ಶ್ರೇಷ್ಠವಾದದ್ದು. ಇದು ನಿಮಗೆ ತುಂಬ ಅಂದರೆ ತುಂಬಾ ಒಂಥರ ಭಾಗ್ಯಲಕ್ಷ್ಮಿ ಮನೆಗೆ ಬಂದಂಗೆ. ಧನಧಾನ್ಯ ವಿಷಯದಲ್ಲಾಗಲಿ, ಸಂಪತ್ತು ಹಣ ವಿಷಯದಲ್ಲಾಗಲಿ, ನಿಮಗೆ ಇನ್ಕಮ್ ಆಗಲಿ, ನಿಮಗೆ ಆರೋಗ್ಯ ವಿಷಯದಲ್ಲಾಗಲಿ, ನಿಮ್ಮ ಒಂದು ಕೀರ್ತಿ ಆಗಲಿ, ನಿಮ್ಮ ಒಂದು ಎಲ್ಲ ರೀತಿಯಿಂದ ಅಭಿವೃದ್ಧಿ ಏನಿದೆಯಲ್ಲ ನಿಮ್ಮದು 100% ಆಗುತ್ತೆ, ನಾವು ಗ್ಯಾರಂಟಿ. ಈ ಥರ ಒಂದು ಸೈಟ್ ತಗೊಂಡಾಗ ಮಾತ್ರ. ಈಗ ಇದು ಅರ್ಥ ಆಯ್ತಲ್ಲ ಸ್ನೇಹಿತರೆ. ನೆಕ್ಸ್ಟ್ ಏನಂದರೆ, ಕೆಲವೊಮ್ಮೆ ಏನಾಗುತ್ತಂದರೆ ಅನಿವಾರ್ಯ ಪರಿಸ್ಥಿತಿ ಯಾವ ರೀತಿ ಇರುತ್ತಂದರೆ, ಇಲ್ಲ ಸರ್ ನಮಗೆ ಇಲ್ಲಿ ಎಲ್ಲ ಸ್ಕೂಲಿಗೆ ಹತ್ರ ಆಗುತ್ತೆ, ಮಕ್ಕಳಿಗೆ ನಮಗೆ ಬಸ್ ಸ್ಟ್ಯಾಂಡ್ ನಿಯರ್ ಆಗುತ್ತೆ, ನಮಗೆ ಕಾಲೇಜೆಲ್ಲ ಹತ್ರ ಆಗುತ್ತೆ ಹೋಗ್ಲಿಕ್ಕೆ, ನಮಗೆ ತರಕಾರಿ ಮಾರ್ಕೆಟ್ ಎಲ್ಲ ಇಲ್ಲಿ ಇಲ್ಲೇ ನಮಗೆ ಹತ್ರ ಆಗುತ್ತೆ, ಎಲ್ಲ ವಾತಾವರಣ ಎಲ್ಲ ಚೆನ್ನಾಗಿದೆ, ಇಲ್ಲಿ ಸೈಲೆಂಟ್ ಏರಿಯಾ ಇದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದಾಗ, ಸೈಟ್ ಏನಾದರೂ ತಗ್ಗು ದಿನ್ನೆಗಳು ಹೆಚ್ಚಾಗಿದ್ದಾಗ ಅದಕ್ಕೆ ಒಂದು ಪರಿಹಾರ ಏನು ಮಾಡ್ಕೋಬೇಕು. ಪರಿಹಾರ ನೀವು ಯಾವ ಒಂದು ಏರಿಯಾದಲ್ಲಿ ಸೈಟ್ ಪರ್ಚೇಸ್ ಅಂದರೆ ಸೈಟ್ ತೆಗೆದುಕೊಳ್ಳೋಕ್ಕೆ ಹೋಗುತ್ತಿದ್ದೀರೋ ಆ ಸೈಟ್ ಓನರ್ಗೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು ಅವರಿಗೆ ಹೇಳಬೇಕು. ಅವ್ರಿಗೆ ನೀವು ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ನಮಗೆ ಇದು ಸೈಟ್ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ನಮಗೆ ಲೆವೆಲ್ ಮಾಡಿಕೊಡ್ರಿ ಈ ಒಂದು ಸೈಟನ್ನು, ನಿಮ್ಮ ಸೈಟನ್ನು ಲೆವೆಲ್ ಮಾಡಿಕೊಡ್ರಿ ನಮಗೆ. ಆ ಥರ ಅವರೇ ಮಾಡಬೇಕು. ಅವ್ರು ಮಾಡಿದಾಗ ಮಾತ್ರ ನೀವು ರಿಕ್ವೆಸ್ಟ್ ಮಾಡಬೇಕು. ರಿಕ್ವೆಸ್ಟ್ ಮಾಡಿದ್ರೆ ಆಗುತ್ತೆ ನೋಡ್ರಿ. ಯಾವುದೇ ಕೆಲಸವನ್ನು ಸ್ನೇಹದಿಂದ ಪ್ರೀತಿಯಿಂದ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳಿದ್ರೆ ಅವ್ರು ಒಪ್ಕೊತಾರೆ, ಹೌದಾ? ಸೊ ಆ ರೀತಿ ಅವರು ಲೆವೆಲ್ ಮಾಡಿ ಕೊಟ್ಟಾಗ ಮಾತ್ರ ನೀವು ಪರ್ಚೇಸ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ರೀತಿಯಿಂದನೂ ಶುಭ ಫಲವನ್ನು ಕೊಡುತ್ತೆ, ನಾವು ಗ್ಯಾರಂಟಿ. ಓಕೆನಾ ಸ್ನೇಹಿತರೆ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಮುಂದೆ ಬರುವಂಥ ವಿಡಿಯೋದಲ್ಲಿ ತುಂಬಾ ಅಂದರೆ ತುಂಬ ವಾಸ್ತು ವಿಷಯಗಳನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಯಾವ ದಿಕ್ಕುಗಳು ಏನೇನಿರಬೇಕು, ಪಂಚಭೂತಗಳು ಅಂದರೆ ಏನು, ಅವು ಮನೆಯಲ್ಲಿ ಎಲ್ಲೆಲ್ಲಿ ಇರುತ್ತವೆ ಎಲ್ಲ ತಿಳಿಸ್ತೀನಿ ನಿಮಗೆ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ನಾನು. ನಮ್ಮ BMD ವಾಸ್ತು ಆ್ಯಂಡ್ ರೆಮಿಡೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನೀವು 4-10 ಮಂದಿಗೆ ತಿಳಿಸಿ. ನಿಮಗೆ ಒಳ್ಳೆ ವೀಡಿಯೋಸನ್ನು ನಾನು ಪ್ರೆಸೆಂಟೇಷನ್ ಕೊಡ್ತೀನಿ. ನಮಸ್ಕಾರ.